ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ರ್ಯಾಂಡಮ್ ವೆಬ್ಸ್ಗೆ ಸ್ವಾಗತ. ಈ ಚಾನಲ್ ಬಂದ್ಬಿಟ್ಟು ಬೈಕ್ ಲಾಗ್ ಮತ್ತು ಗೇಮ್ ಲಾಗ್ ಆಗಿರುತ್ತೆ. ಸೊ ಇವತ್ತು ನಾನು ಮಾಡ್ತಿರೋ ಬಂದ್ಬಿಟ್ಟು ಬೈಕ್ ಲಾಗ್. ಇದು ಬಂದ್ಬಿಟ್ಟು ಕನಕಪುರ ರೋಡಿಂದ ಆರವಳ್ಳಿ ಟು ಯಾವುದಾದ್ರು ಜಿಗಣಿ ಶಾರ್ಟ್ ಕಟ್ ವಿತೌಟ್ ಟ್ರಾಫಿಕ್ ಸೂಪರ್ ಆಗಿರೋ ಒಂದು ರೋಡಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ನಿಮಗೆ ಇವತ್ತು. ಸೊ ಎಲ್ಲರಿಗೂ ಗೊತ್ತಿದ್ದರೆ ಫೈನ್, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರು ಗೊತ್ತಿಲ್ಲ ಅಂದರೆ ಅವರು ಕಮೆಂಟ್ ಮಾಡಿ. ನಿಮ್ಗೊಂದು ಹೊಸ ರೂಟ್ ತೋರಿಸ್ಕೊಡ್ತಾ ಇದ್ದೀನಿ. ಸೊ ರೈಡ್ ಶುರು ಮಾಡೋಣ ಬನ್ನಿ.
ಸೊ ಫ್ರೆಂಡ್ಸ್, ಈ ರೋಡ್ ಬಂದ್ಬಿಟ್ಟು ಒಂದು ಫಾರೆಸ್ಟ್ ಒಳಗಡೆ ಹೋಗುತ್ತೆ, ಬನ್ನೇರುಘಟ್ಟ ಫಾರೆಸ್ಟ್ ಒಳಗಡೆ. ನೋಡೋಕೆ ಮಾತ್ರ ಸಕ್ಕದಾಗಿರುತ್ತೆ ಮೂಮೆಂಟಲ್ಲಿ. ಸೊ ನೋಡಿ ಹೇಗಿರುತ್ತೆ ಅಂತ ಎಂಜಾಯ್ ಮಾಡಿ ವಿಜುವಲ್ಸ್ನ. ನಾನಂತೂ ರೈಡ್ ಫುಲ್ ಎಂಜಾಯ್ ಮಾಡ್ತಾ ಇದ್ದೀನಿ. ಜೀರೋ ಟ್ರಾಫಿಕ್, ಖಾಲಿಯಾಗಿದೆ ರೋಡ್, ಆರಾಮಾಗಿ ಓಡಾಡ್ತಾ ಇದ್ದೀನಿ. ಸೊ ಈಗ ಬನ್ನೇರುಘಟ್ಟ ಫಾರೆಸ್ಟ್ ಒಳಗಡೆ ಎಂಟ್ರ್ ಆಗ್ತಿದ್ದೀವಿ ಫ್ರೆಂಡ್ಸ್. ನೀವು ಬೈಕ್ನ ಗೆಸ್ ಮಾಡಿ ಯಾವ ಬೈಕು ಅಂತ ಹೇಳಲ್ಲ, ಯಾವ ಬೈಕ್ ಓಡಿಸ್ತಾ ಇದ್ದೀನಿ ಅಂತ. ಸೊ ರೂಟು ಕೂಡ ನೀವು ಲಾಸ್ಟ್ವರೆಗೂ ನೋಡಿ, ರೂಟ್ ಮಾತ್ರ ಹೇಳ್ತೀನಿ, ಯಾವ ರೂಟು ಹೆಂಗೆ ಹೋಗ್ಬೇಕಿದೆ. ಇನ್ನೂ ಯಾರಿಗೂ ಗೊತ್ತಾಗಿಲ್ಲ ಅಂದರೆ ಯಾವ ಕಡೆ ಹೋಗ್ತಿದ್ದೀನಿ ಅಂತ, ಯಾವ ರೂಟಲ್ಲಿ ಹೋಗ್ತಿದ್ದೀನಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಲಾಸ್ಟ್ವರೆಗೂ ನೋಡ್ತಾನೆ ಇರಿ ವಿಡಿಯೋ.
ಸೊ ನೋಡಿ ಫ್ರೆಂಡ್ಸ್, ಇದೆ ಬನ್ನೇರುಘಟ್ಟ ಫಾರೆಸ್ಟ್. ಎಷ್ಟು ಪ್ರಶಾಂತವಾಗಿದೆ. ಇಲ್ಲೆಲ್ಲ ಆನೆ ಬರುತ್ತೆ, ಚಿರತೆ ಬರುತ್ತೆ ಅಂತ ಹೇಳಿದರೆ. ನಾನಂತೂ ಇವ್ರಿಗೂ ಒಂದು ದಿನವೂ ನೋಡಿಲ್ಲ. ಸೈನ್ ಬೋರ್ಡ್ ಕೂಡ ಹೋಯ್ತು ನೋಡಿ ಅಲ್ಲಿ. ನೋಡೋಣ ಮುಂದೆ ಯಾವಾಗಾರು ಸಿಗ್ಬೋದು. ಸೊ ನೀವು ಕರೆಕ್ಟ್ ರೋಡಲ್ಲಿ ಹೋಗ್ತಿದ್ದೀರಾ ಅನ್ನೋದಕ್ಕೆ ಇಲ್ಲೊಂದು ಚಿಕ್ಕ ಆಂಜನೇಯನ ದೇವಸ್ಥಾನ ಇದೆ ನೋಡಿ ಫ್ರೆಂಡ್ಸ್. ಇದು ಸಿಗ್ತದೆ ನಿಮಗೆ ಫ್ರಮ್ ಕನಕಪುರ ರೋಡ್ ಟು ಬ್ಯಾಂಗ್ಳೂರಲ್ಲಿ ರೈಟ್ ಸೈಡ್ ಸಿಗ್ತದೆ. ನೀವು ಕರೆಕ್ಟ್ ಫಾರೆಸ್ಟ್ ರೋಟಲ್ಲಿ ಇದ್ದೀರಾ ಅಂತ. ರೈಟ್ ಸೈಡ್ ಇನ್ ಬಿಟ್ವೀನ್ ಮಿಡಲ್ ಆಫ್ ದ ಬನ್ನೇರುಘಟ್ಟ ಫಾರೆಸ್ಟ್ ಸಿಗುತ್ತೆ ಅದು. ಸೊ ಅದನ್ನ ನೋಡ್ಕೊಳ್ಳಿ, ನಿಮಗೆ ಲ್ಯಾಂಡ್ ಮಾರ್ಕ್ ಥರ ಅದು. ಬ್ರೇಕ್ ಆಗ್ತಿದೆ. ಹಾಂ ಹೇಳು. ಹಾಂ ಹಾಂ ಏನು ತರಬೇಕು? ಹೂವನಾ? ಹೂವು ಮತ್ತು ಮೊಸರ ಹಾಲು ಕೊಡೋಣ ಆಮೇಲೆ ಹಾಂ ಸೊ ಫಾರೆಸ್ಟ್ ಮುಗಿತಾ ಗೊತ್ತು ಫ್ರೆಂಡ್ಸ್. ಫಾರೆಸ್ಟ್ ಮುಗೀತು ಆಲ್ಮೋಸ್ಟ್. ಬನ್ನೇರುಘಟ್ಟ ಫಾರೆಸ್ಟ್ ರೂಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಆ ಕನಕಪುರ ರೋಡ್ ಆರೋಳಿಯಿಂದ ಬಸ್ ಸ್ಟಾಪ್ ಪಕ್ಕನೇ ಒಂದು ಡಿಪೋ, ಬಸ್ ಸ್ಟಾಪ್ ಒಳಗಡೆ ಒಂದು ಲೈನ್ ಹೋಗುತ್ತೆ. ಆ ಲೈನ್ ಒಳಗಡೆ ತಗೊಂಡ್ರೆ ಜಿಗಣಿ ರೋಡ್ ಅಂತ, ಜಿಗಣಿ ಅಂತ ನೀವು ಮ್ಯಾಪ್ ಹಾಕೊಂಡ್ರೆ ಗೂಗಲ್ ಮ್ಯಾಪು, ಜಸ್ಟ್ 29 ಕಿಲೋಮೀಟರ್ಸ್ ಫ್ರಮ್ ಆರೋಳಿ ಟು ಜಿಗಣಿ ರೂಟ್ ಬಂದು 29 ಕಿಲೋಮೀಟರ್ಸ್ ಸರಿ. ಅದು ಹತ್ತಿಗುಪ್ಪೆ, ಕಮಲಾಪುರ, ತಟ್ಟೆಕೆರೆ, ಉರುಗನದೊಡ್ಡಿ, ಅದಾದಮೇಲೆ ಬುಕ್ಕಸಾಗರದಿಂದ ಜಿಗಣಿಗೆ ಕನೆಕ್ಟ್ ಆಗುತ್ತೆ. ನೀವು ಜಿಗಣಿಯಿಂದ ಟುವರ್ಡ್ಸ್ ಆನೇಕಲ್ಗೂ ಕನೆಕ್ಟ್ ಆಗುತ್ತೆ. ನೀವು ಆನೇಕಲ್ ಹೋಗಬೇಕು ಅಂದರೆ ಉರುಗನದೊಡ್ಡಿ ಹತ್ರ ರೈಟ್ ತಗೋಬೇಕು, ಇಲ್ಲ ಜಿಗಣಿಗೆ ಹೋಗ್ಬೇಕಂದ್ರೆ ಸ್ಟ್ರೈಟ್ ಹೋಗ್ಬೇಕು ಹಂಗೆ ಉರುಗನದೊಡ್ಡಿ ಹತ್ರ. ಸೊ ಎಲೆಕ್ಟ್ರಾನಿಕ್ ಸಿಟಿ, ಚಂದಾಪುರ, ಹೊಸ ರೋಡ್, ಬೊಮ್ಮನಹಳ್ಳಿ, ಸಿಲುಕ್ಟೂರ್ ಮತ್ತು HSR, ಸರ್ಜಾಪುರ, ಈ ಕಡೆ ಯಾರ್ಯಾರು ಹೋಗ್ಬೇಕು ಅಂದ್ಕೊಂಡಿದ್ರೆ ಅವರೆಲ್ಲ ಈ ರೂಟ್ ಯೂಸ್ ಮಾಡ್ಬೋದು. 0 ಟ್ರಾಫಿಕ್, ನೋ ಪೊಲೀಸ್ ಎಟ್ ಆಲ್. ಪೊಲೀಸ್ ಎಲ್ಲ ಅಂದರೆ ಎಲ್ಲೂ ಇರಲ್ಲ, ಒಂದು ಸಲ ನೀವು ನೋಡೋಲ್ಲ. ಫಾರೆಸ್ಟ್ ಒಳಗಡೆ ಮಾತ್ರ ಸ್ಪೀಡ್ ಲಿಮಿಟ್ ಇದೆ, ಅದನ್ನು ನೋಡ್ಕೊಳ್ಳಿ. ಅದೇ ಬಿಟ್ಟರೆ ಇನ್ನು ಆರಾಮಾಗಿ ಪೀಸಾಗಿ ಓಡಿಸ್ಕೋಬೋದು ಬೈಕು, ಕಾರು. ಖಾಲಿ ಅಂದರೆ ಖಾಲಿ ರೋಡ್, ನೀವೇ ನೋಡಿದ್ರೆ ಎಷ್ಟು ಖಾಲಿ ಇತ್ತು ಅಂತ ಆಲ್ಮೋಸ್ಟ್.
ಒಂದೊಳ್ಳೆ ರೈಡ್ ಆಗುತ್ತೆ, ಒಳ್ಳೆ ವ್ಯೂ ಇದೆ. ಇದು ನೋಡಿ ಟಾಪ್ ಹಿಲ್ ಟಾಪ್ ಥರ ಇದೆ ರೋಡು. ಸೊ ಒಂದು ಒಳ್ಳೆ ವ್ಯೂ ಸಿಗುತ್ತೆ, ಎಂಜಾಯ್ ಮಾಡಿ. ನಿಮ್ಗೆ ಗೊತ್ತಿದ್ದರೆ ಶೇರ್ ಮಾಡಿ, ಬೇರೆಯವ್ರಿಗೂ ಗೊತ್ತಿಲ್ಲ ಅಂದಿದ್ರೆ ನೀವು ತಿಳ್ಕೊಂಡು ಬೇರೆಯವ್ರಿಗೂ ಶೇರ್ ಮಾಡಿ. ರೂಟ್ನ ಇದೇ ಥರದ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಗೊತ್ತಲ್ಲ ಏನು ಮಾಡಬೇಕಂತ ಸಬ್ಸ್ಕ್ರೈಬ್ ಆಗಿ ಗಂಟೆನ ಒತ್ತಿ. ನಾನು ಮುಂದೆ ಹಾಕೋ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಗಂಟೆ ಒತ್ತಿದ್ರೆ. ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಇನ್ನೊಂದು ಸ್ವಲ್ಪ ದೂರ ಹಿಂಗೆ ಈ ರೋಡ್ ಎಲ್ಲಿವರೆಗೂ ಹೋಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಅಲ್ಲಿವರೆಗೂ ನೋಡಿ, ಮುಂದೆ ನೀವು ಮ್ಯಾಪ್ ಹಾಕೋದ್ರೆ ನಿಮಗೆ ಐಡಿಯಾ ಬಂದ್ಬಿಡುತ್ತೆ. ನಾನು ಸ್ಟಿಲ್ ಉರುಗನ ದೊಡ್ಡಿವರೆಗೂ ಬಂದಿದ್ದೀನಿ. ಉರುಗ ದೊಡ್ಡಿಯಿಂದ ಮುಂದೆ ಬಂದರೆ ಕುಪ್ಪೆ ಸಿದ್ದನ ದೊಡ್ಡಿ ಅಂತ ಬರುತ್ತೆ. ಕುಪ್ಪೆ ಸಿದ್ದನ ದೊಡ್ಡಿ ಹತ್ರ ಇದ್ದೀನಿ. ಸೊ ಟಿಲ್ ನಾನು ವೀಡಿಯೋ ಮಾಡಿರೋದು ಬಂದ್ಬಿಟ್ಟು ಡಾಡಿ ಕಾಲೋನಿ ಅಂತ ಬರುತ್ತೆ. ಮಹಾದೇವನ ಡಾಡಿ ಕಾಲೋನಿ ಅಂತ ಅಲ್ಲಿವರೆಗೂ ವೀಡಿಯೋ ಮಾಡಿದ್ದೀನಿ. ಮುಂದೆ ನೀವು ಮ್ಯಾಪ್ ಹಾಕೊಂಡು ಹೋಗ್ಬೋದು. ಸೊ ಹಿಂಗೆ ನೋಡಿ ಫ್ರೆಂಡ್ಸ್ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗ್ರೇಟ್ ರೈಡ್ ಆ್ಯಂಡ್ ಡೇ.